ಸರ್ ದರ್ಶನ್ ಸರ್ ಇಂದ ಕಲ್ತಿದ್ದೇನು ಸರ್? ದರ್ಶನ್ ಸರ್ ಹತ್ರ ಕಲ್ತಿದ್ದೇನು ಅಂದ್ರೆ ಒಂದ್ ಹೇಳ್ತೀನಿ, ದರ್ಶನ್ ಸರ್ ಸುಮ್ಮನೆ ಹೀರೋ ಆದವರಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ. ಅವರು ಸೂಪರ್ ಸ್ಟಾರ್ ಆಗೋಕ್ಕೆ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂತಾನೆ ನಾವೆಲ್ಲೋ ಅದೊಂದು ಸಣ್ಣ ತಪ್ಪು ಮಾಡಿ ಆ ಹೆಸರಿಗೆ ಮಸಿ ಬಳಿಬಾರ್ದು. ಇವಾಗ ನಾನು ಏನೇ ಮಾಡಿದ್ರು ಆ ರಿಫ್ಲೆಕ್ಷನ್ ಅವ್ರ ಮೇಲೆ ಬೀಳುತ್ತೆ. ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ. ಓಕೆ ಸರ್, ದರ್ಶನ್ ಸರ ಸಿನಿಮಾನ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವಿಜಯ ಭಾನಿಗೆ ಸ್ವಾಗತ. ನಾನು ನಿಮ್ಮ ಅತ್ತಾವಲ್ಲ MS. ಇವತ್ತು ದರ್ಶನ್ ಅವರ ಸೋದರ ಅಳಿಯ ಹಾಗೂ ನಮ್ಮ ಧರಣಿ ಸಿನಿಮಾ ಏನ್ ರಿಲೀಸ್ ಆಗ್ತಾ ಇದೆ, ಹೀರೋ ಆಗಿ ಮನೋಜ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಒಂದು ಸಂದರ್ಶನವನ್ನು ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ವಿಜಯವಾಹಿನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್ ನಾನು ಸೂಪರ್. ಸರ್ ಇವಾಗ ಏನಂದ್ರೆ ಟಕ್ಕರ್ ಮಾಡಿದ್ರಿ, ಟಕ್ಕರ್ ನಂತರ ಧರಣಿ ಅನ್ನೋ ಒಂದು ಸೆಕೆಂಡ್ ಮೂವಿ ಮಾಡ್ತಾ ಇದ್ರೆ, ಸರ್ ಹೇಗಿದೆ ಎಕ್ಸ್ಪೀರಿಯನ್ಸ್? ಸರ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ಟಕ್ಕರ್ ಬಂದ್ಬಿಟ್ಟಿದೆ ಒಂದು ಸೈಬರ್ ಕ್ರೈಮ್ ಓರಿಯೆಂಟೆಡ್ ಕಥೆ ಆಗಿತ್ತು. ಇವಾಗ ಧರಣಿ ಅದು ಟೋಟಲಿ ಕಾಂಟ್ರಾಸ್ಟ್ ಚೇಂಜ್. ಅದರಲ್ಲಿ ಸಿಟಿ ಹುಡುಗ, ಕಾಲೇಜು ಓದೋ ಹುಡುಗ ಸೈಬರ್ ಕ್ರೈಮಲ್ಲಿ ಟಕ್ಕರಲ್ಲಿ ಆ ಪಾತ್ರ ಮಾಡಿದೆ. ಇದರಲ್ಲಿ ಟೋಟಲ್ ಆಗಿ ಹಳ್ಳಿ ಡ್ರಾಬ್ಯಾಕ್ ಇರುವಂಥ ಕತೆ ಇದು. ಒಂದು ಹಳ್ಳಿ ಹುಡುಗ ಹೇಗಿರ್ತಾನೆ ಒಂದು ರಗಡಾಗೆ, ಆ ಥರದ್ದೊಂದು ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟು ಮಾಡ್ತಾರೆ ಕ್ಯಾರೆಕ್ಟರ್. ಅಲ್ಲ ಸರ್, ಇವಾಗ ಟಕ್ಕರ್ ಅಲ್ಲಿ ಒಂದು ಮಾಸ್ ಅಂದ್ರೆ ಒಂದು ಅರ್ಬನ್ ಪಾತ್ರವನ್ನ ವಹಿಸಿದ್ರು. ಹೌದು. ಆದ್ಮೇಲೆ ಹಳ್ಳಿ ಶೈಲಿಗೆ ಹೇಗೆ ಕನ್ವರ್ಟ್ ಆಗಿದೆ ಸರ್? ಎಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಹೀರೋಗಳು ಏನಂತ ಹೇಳಿದ್ರೆ ಅರ್ಬನ್ ಇದ್ರೆ ಅರ್ಬನ್ನೇ ಫಾಲೋ ಮಾಡ್ತಾರೆ, ಹಳ್ಳಿ ಇದ್ರೆ ಹಳ್ಳಿ ಸೊಗಡನ್ನೇ ಫಾಲೋ ಮಾಡ್ತಾರೆ. ಆದ್ರೆ ನೀವು ಸಡನ್ ಆಗಿ ಫಸ್ಟ್ ಮೂವಿ ಅರ್ಬನ್ ಆಗಿ ಸೆಕೆಂಡ್ ಆಗಿ ಹಳ್ಳಿ ಪಾತ್ರ ಹೇಗೆ ಸರ್? ಆಕ್ಚುಲಿ ಏನಂದ್ರೆ ಇವಾಗ ಜನರೇಷನ್ ಚೇಂಜ್ ಆಗಿದೆ ಸರ್ ಇವಾಗ. ಆಮೇಲೆ ಸಿನಿಮಾ ನೋಡೋ ವೀಕ್ಷಕರದ್ದು ಮೆಂಟಾಲಿಟಿ ಚೇಂಜ್ ಆಗಿದೆ ಇವತ್ತು. ನಾನು ಇವತ್ತು ಕಾಲೇಜ್ ಸ್ಟೂಡೆಂಟ್ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು ಇನ್ನೂ 50 ವರ್ಷ ಕಾಲೇಜ್ ಸ್ಟೂಡೆಂಟ್ ಸಿನಿಮಾ ಮಾಡೋಕ್ಕಾಗಲ್ಲ. ಇಲ್ಲ ಹಳ್ಳಿ ಸಿನಿಮಾ ಮಾಡ್ತೀನಿ ಅಂದ್ಬಿಟ್ಟು ಆರ್ಟ್ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು 50 ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದು ಸಿನಿಮಾನು ನಾನು ವೆರೈಟಿಯಾಗಿ ಮಾಡಿದ್ರೆ, ಅದನ್ನು ಇನೋವೇಟಿವ್ ಆಗಿ ತೋರಿಸಿದ್ರೆ ಅವಾಗಲೇ ಜನ ಥಿಯೇಟರ್ಗೆ ಬರೋದು, ಆಮೇಲೆ ನಮ್ಮನ್ನು ನೋಡೋದು. ಸರ್ ಇವಾಗ ಏನಂತ ಹೇಳಿದ್ರೆ ಧರಣಿ ಅನ್ನೋದು ಒಂದು ಹುಂಜದ ಕತೆ ಅಂತ, ಅಂದ್ರೆ ಫೈಟಿಂಗ್, ಹುಂಜದ ಫೈಟಿಂಗ್ ಇದೆಲ್ಲ ಇದೆ ಸರ್. ಅದು ಹಳ್ಳಿಯಲ್ಲೇ ಪ್ರತಿಯೊಂದು ಶೂಟ್ ಆಗಿದ್ದ ಅಥವಾ ಏನು ಅದು ಜಸ್ಟ್ ಒಂದು ಪಾರ್ಟ್ ಆಫ್ ಧರಣಿನ? ಇಟ್ಸ್ ಪಾರ್ಟ್ ಆಫ್ ಧರಣಿನೇ. ಕತೆ ಏನು ಅಂದ್ರೆ ಆ ಕೋಳಿ ಪಂದ್ಯ ಏನ್ ನಡೆಯುತ್ತೆ ಅದ್ರ ಸುತ್ತಲ ನಡೆಯುವಂತ ಒಂದು ಕತೆ ಅದು. ಆಮೇಲೆ ಈ ಪ್ರಾಂತ್ಯದಲ್ಲಿ ಯಾವ್ದು, ಈ ಕಡೆ ನಮ್ಮ ಮಂಡ್ಯ ಮೈಸೂರು ಕಡೆ ಎಲ್ಲ ನಿಮ್ಗೆ ಕೋಳಿ ಪಂದ್ಯ ಅವೆಲ್ಲ ಗೊತ್ತಿಲ್ಲ. ನಾವೇನಿದ್ರೇನು ಈ ಕಡೆ ಆಂಧ್ರ ಬಾರ್ಡರ್, ತಮಿಳ್ನಾಡು ಬಾರ್ಡರ್ ಹೋದ್ರೇನೆ ನಮ್ಗೆ ಕೋಳಿ ಪಂದ್ಯ ತುಂಬಾ ದೊಡ್ಡದಾಗಿ ನಡೆಯುತ್ತೆ ಅಲ್ಲಿ. ಬಟ್ ಆಕ್ಚುಲ್ ಆಗಿ ಅದು ಇವತ್ತು ಬ್ಯಾನ್ ಮಾಡಿದ್ದಾರೆ ಸರ್ಕಾರದಿಂದ. ಗ್ಯಾಮ್ಲಿಂಗ್ ಗೇಮ್ ಅಂದ್ಬಿಟ್ಟಿದ್ದಾರೆ, ಬ್ಯಾನ್ ಮಾಡಿದ್ದಾರೆ. ಬಟ್ ಸಮ್ಟೈಮ್ಸ್ ಅದು ಈ ಯುಗಾದಿ ಹಬ್ಬ ಆ ಥರ ಮೇನ್ ಅಕೇಶನ್ ಹಬ್ಬಕ್ಕೆ ಅದು ಪರ್ಮಿಷನ್ ತಗೊಂಡು ಅದು ಆಡಿಸ್ತಾರೆ. ಸೊ ಒಂದೊಂದಷ್ಟು ಕಡೆ ನಮ್ಗೆ ಗೊತ್ತಿಲ್ಲದೇನೋ ಒಂದಷ್ಟು ಕಡೆ ನಡೆಯುತ್ತೆ ಪಂದ್ಯಗಳು. ಬಟ್ ನಮ್ದು ಏನು ಅಂದ್ರೆ ನಮ್ದು 95, 2000 ಇನ್ ಬಿಟ್ವೀನ್ ನಡೆಯುವಂಥ ಒಂದು ಕತೆ ಅದು, ಆ ಕಾಲಘಟ್ಟದ್ದು ನಡೆಯುವಂಥ ಕತೆ ಅದು. ಸೊ ಮೊಬೈಲ್ ಇಲ್ದಿರೋ ಹೊತ್ತಲ್ಲಿ ಅದು ಒಂದು ಹೇಗೆ ಪೊಲೀಸರು ಅದನ್ನ ಅಟ್ಯಾಕ್ ಮಾಡ್ತಾರೆ, ಆ ಥರದ್ದು ತುಂಬಾ ರಿಯಲಿಸ್ಟಿಕ್ ಆಗಿ ಇರುವಂಥ ಒಂದು ಕತೆ ಅದು ಕೋಳಿ ಪಂದ್ಯ. ಸಹಜೋಡಿಯಾಗಿ ಯಾರು ಬರ್ತಾ ಇದ್ದಾರೆ? ರವಿಕ್ಷಾ ಅಂದ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ ನನ್ನ ಪೇರಾಗೆ. ತುಂಬ ಒಳ್ಳೆ ನಟಿ, ತುಂಬ ಕತೆಗೆ ಆಪ್ಟ್ ಆಗುವಂಥ ಫೇಸ್, ಆಮೇಲೆ ಕ್ಯಾರೆಕ್ಟರ್ ವೈಸ್ ಅವರು ಬೇಕು ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಟೀಮ್. ಟಕ್ಕರ್ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನೀವು ಒಂದು ದರ್ಶನ್ ಸರ್ ಸೋದರ ಹಳೆ ಆಗಿದ್ರಿ, ಅವ್ರ ಬೆಂಬಲ ಯಾವ ರೀತಿ ಇತ್ತು ಸರ್? ಇಲ್ಲ, ತುಂಬ ನಮಗೆ ಬೆಂತಟ್ಟು ಪ್ರೋತ್ಸಾಹಿಸ್ತಾರೆ. ಯಾಕಂದರೆ ಅದಕ್ಕೆ ಮುಂಚೆ ನಾನು ಅವರು ಜೊತೆ 2-3 ಸಿನಿಮಾ ಮಾಡಿದ್ದೀನಿ ನಾನು. ಸೊ ಸಿನಿಮಾ ಮಾಡಿದಾಗ್ಲಿಂದ ಅವ್ರ ಹತ್ರ ಕಲಿಬೇಕಾಗಿರೋದು ಸಿನಿಮಾದಲ್ಲಿ ಹೇಗಿರಬೇಕು, ಯಾವ ಪಂಚುಲಿಟಿ ಇರಬೇಕು, ಶಿಸ್ತು ಅವೆಲ್ಲ ಕಲ್ತ್ಕೋಬೇಕು ಅವ್ರ ಹತ್ರ. ಯಾಕಂದ್ರೆ ಸಿನಿಮಾನ ಅಷ್ಟು ಪ್ರೀತಿಸ್ತಾರೆ ಅವರು. ಯಾಕಂದ್ರೆ ಪ್ರೀತಿಸೋದಕ್ಕೇನೆ ಅವರು ಜನನೂ ಅವ್ರನ್ನ ಅಷ್ಟೊಂದು ಪ್ರೀತಿಸ್ತಾರೆ. ಸೊ ಇವತ್ತು ಸೂಪರ್ ಸ್ಟಾರು ಆಗಿದ್ದಾರೆ. ಸೊ ಆ ಪ್ಯಾಷನ್ನು ನನಗೆ ತುಂಬ ಇಷ್ಟ ಆಯಿತು. ಅದರಿಂದ ನಾವು ಕಲ್ತ್ಕೊಂಡ್ವಿ ಸಿನಿಮಾ ಹೇಗೆ ನಡ್ಕೋಬೇಕು. ದರ್ಶನ್ ಅವರ ಒಂದು ಕೆಲವೊಂದು ಸಿನಿಮಾಗಳಲ್ಲಿ ನೀವು ಚಿಕ್ಕ ಚಿಕ್ಕ ಪಾತ್ರವನ್ನ ಮಾಡ್ತಿದ್ರಿ. ಹೌದು. ಇವಾಗ ಹೀರೋ ಆಗಿ, ನಟ ಆಗಿ ಮೇಲ್ಗಡೆ ಬರ್ತಾ ಇದ್ದಾರೆ. ಈಗ 2ನೇ ಮೂವಿ ರಿಲೀಸ್ ಕೂಡ ಈಗ ಹತ್ತಿರದಲ್ಲಿ ಇರ್ಬೋದು, ಕೆಲಸ ನಡೀತಾ ಇದೆ. ಸೊ ರಿಲೀಸ್ಗೆ ಪ್ಲಾನ್ ಮಾಡಿದ್ವಿ, ಜೂನ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅಂದ್ರೆ ಇನ್ನೂ ಡೇಟ್ ಕನ್ಫರ್ಮ್ ಮಾಡಿಲ್ಲ. ಅದು ರೂಸ್ಟರ್ ಫೈಟ್ ಅಲ್ಲ, ಸ್ವಲ್ಪ ಅದೆಲ್ಲ CG ಕೆಲಸ ನಡೀತಾ ಇದೆ. ಸರ್ ದರ್ಶನ್ ಸರ್ ಇಂದ ಕಲ್ತಿದ್ದೇನು ಸರ್? ದರ್ಶನ್ ಸರ್ ಹತ್ರ ಕಲ್ತಿದ್ದೇನು ಅಂದ್ರೆ ಅವರು ಸಿನಿಮಾನ ಇಷ್ಟಪಡೋದು, ಪ್ಯಾಷನ್ನು, ಅದು ನಿಮ್ಗೆ ಹೇಳಿದ್ನಲ್ಲ ಸರ್, ಅದರಿಂದ ಕಲ್ತೀವಿ ಸರ್ ನಾನು. ಯಾಕಂದರೆ ಸಿನಿಮಾನ ಅಷ್ಟು ಇಷ್ಟಪಡ್ತಾರೆ. ಆಮೇಲೆ ನನಗೆ ತುಂಬ ಇಷ್ಟ ಅವ್ರ ಫೈಟು ಸರ್, ಅವ್ರ ಫೈಟ್ ಮ್ಯಾನರಿಸಮು. ಯಾಕಂದರೆ ನಾವಿವತ್ತು ಮಾಸ್ ಸಿನಿಮಾ ಮಾಡ್ತೀವಿ ಅಂದಾಗ
ಅವೆಲ್ಲ ಪ್ರಿಪೇರ್ ಆಗಿ ಬರ್ಬೇಕಲ್ಲ ಸರ್ ನಾವು. ದರ್ಶನ್ ಸರ್ ಶೈಲಿಯ ಒಂದು ಫೈಟ್ ಇದರಲ್ಲೂ ಕೂಡ ಇದೆಯಾ ಸರ್? ಖಂಡಿತ ಖಂಡಿತ ಖಂಡಿತ. 5 ಫೈಟ್ ಇದೆ, ಜನನ ಎಂಟರ್ಟೈನ್ ಮಾಡ್ತೀವಿ ಸರ್ ನಾವು. ಸರ್ ಇನ್ನೊಂದೇನಂತ ಹೇಳಿದ್ರೆ, ನೀವು ಏನು ತೂಗುದೀಪ ಕುಟುಂಬದಿಂದ ಬರ್ತೀರಾ, ಈ ಜವಾಬ್ದಾರಿ ಹೇಗೆ ವಹಿಸ್ಕೊಳ್ತಾ ಇದ್ದೀರಾ? ಅಂದ್ರೆ ದರ್ಶನ್ ಸರ್ ಅವರು ಸೋದರ ಅಳಿಯ ಅಂತ ಹೇಳ್ತೀರಾ, ಆಮೇಲೆ ತೂಗುದೀಪ ಅವರು ಮನೆಯವರು, ಆಮೇಲೆ ಅದರೊಳಗಡೆ ನಟ ಕೂಡ ಆಗಿದ್ದೀರಾ. ಸರ್ ಜವಾಬ್ದಾರಿ ಹೇಗೆ ಫೇಸ್ ಮಾಡ್ತಾ ಇದ್ದೀರಾ? ಸರ್ ಆ್ಯಕ್ಚುಲಿ ಜವಾಬ್ದಾರಿ ಎಲ್ಲರಿಗಿಂತ ಜಾಸ್ತಿ ನಮಗಿರುತ್ತೆ. ಯಾಕಂದರೆ ಇವಾಗ ನಾನು ಏನೇ ಮಾಡಿದ್ರು ಆ ರಿಫ್ಲೆಕ್ಷನ್ ಅವ್ರ ಮೇಲೆ ಬೀಳುತ್ತೆ, ನನ್ನ ಒಳ್ಳೆಯದು ಕೆಟ್ಟದ್ದು ಎರಡೂ. ಸೊ ಆದಷ್ಟು ಕಾನ್ಷಿಯಸ್ ಆಗಿರಬೇಕು ಸರ್. ಯಾಕಂದ್ರೆ ಬೇರೆ ಯಾರನ್ನಾಗಿದ್ದರೆ ಬಿಡು, ಇವತ್ತು ಬರ್ತೀನಿ, ಇವತ್ತು ಆಗಿಲ್ವಾ ಹೀರೋ, ನಾಳೆ ಮನೆಗೆ ಹೋಗ್ತೀನಿ ಅನ್ನೋ ಥರ ಇಲ್ಲ. ಸೊ ಕಾನ್ಷಿಯಸ್ ಜಾಸ್ತಿ ಇರಬೇಕು ಸರ್ ನನಗೆ. ಸರ್ ಈಗ ಏನಂದ್ರೆ, ಬೆಳ್ಳಿ ತೆರೆಗೆ ಬಂದ್ರೆ ಒಬ್ಬರು ನಟನಾಗಿ ಬೆಳ್ಳಿ ತೆರೆಯ ಮೇಲೆ ಒಂದು ಪಾತ್ರನ ಮಾಡ್ಬೋದು, ಬಟ್ ಅದನ್ನ ಕಂಟಿನ್ಯೂಸ್ಲಿ ಸ್ಟೇಬಲ್ ಆಗಿ ಹೋಗೋದಲ್ಲ, ಅದು ತುಂಬಾ ಕಷ್ಟ. ಈಗ ನೀವು ಟಕ್ಕರಿಂದ ಏನ್ ಕಲ್ತ್ರಿ, ಈಗ ಧರಣಿಯಲ್ಲಿ ಅದು ಯಾವ್ದಾರ ಸುಧಾರಿಸ್ಕೊಳ್ತಾ ಇದ್ದೀರಾ? ಸರ್ ಪ್ರತಿ ಸಿನಿಮಾದಲ್ಲೂ ಕಲಿಬೇಕಾಗಿರೋದು ಇದ್ದೇ ಇರುತ್ತೆ. ಟಕ್ಕರಲ್ಲಿ ಸ್ವಲ್ಪ ಅಮೆಚೂರಿಟಿ ಇತ್ತು, ಇವಾಗ ಧರಣಿ ಅಷ್ಟೊಂದು ಮೆಚುರಿಟಿ ಜಾಸ್ತಿ ಇದೆ, ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ. ಆಮೇಲೆ ಸಿನಿಮಾ ವೀಕ್ಷಕರದು ನೋಡೋ ದಿಕ್ಕುಗಳು ಬೇರೆ ಆಗಿದೆ ಇವತ್ತು. ಸೊ ಅವೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು, ಆಮೇಲೆ ನಮ್ಮ ಮನೆ ಹೆಸರನ್ನು ನಾನು ಒಂದು ಬ್ಲ್ಯಾಕ್ ಮಾರ್ಕ್ ಬರದೆ ಕಾಪಾಡ್ಕೊಂಡ್ ಬರ್ಬೇಕಲ್ಲ ಸರ್. ಹೌದು ಬಿಡಿ ಸರ್, ಮತ್ತೆ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಸಿಚುವೇಶನ್ ಅಲ್ಲಿ ಒಂದ್ ಹೇಳ್ತೀನಿ, ದರ್ಶನ್ ಸರ್ ಸುಮ್ಮನೆ ಹೀರೋ ಆದವರಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ. ಅವರು ಸೂಪರ್ ಸ್ಟಾರ್ ಆಗೋಕ್ಕೆ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅಂದ್ಮೇಲೆ ನಾವೆಲ್ಲೋ ಅದೊಂದು ಸಣ್ಣ ತಪ್ಪು ಮಾಡಿ ಆ ಹೆಸರಿಗೆ ಮಸಿ ಬಡಿಬಾರ್ದು. ನಮ್ಮ ಪಾಲಿಸಿನೂ ಅದೇ ಸರ್, ನಾವು ಕಷ್ಟಪಡಬೇಕು. ಸೊ ಅದಕ್ಕೆ ಮುಂಚೆನೂ ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಸಿನಿಮಾ ಇಂಡಸ್ಟ್ರಿ ಏನು ಅಂತ ತಿಳಿಸಿ ಕಳಿಸಿರೋದು ನನಗೆ. ಸೊ ಸಡನ್ ಆಗಿ ಬಂದು ಹೀರೋ ಆಗಿಲ್ಲ ನಾವು. ಅಲ್ಲ, ನಿಮ್ಗೆ ಆಲ್ರೆಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅನ್ನೋದು. ಅಂದ್ರೆ ಹೊಸ ಹೀರೋಗಿಂತ ಈ ಒಂದು ಹೀರೋಗೆ ಯಾವ ತರ ಇರ್ಬೇಕು, ಯಾವ ತರ ಎಲ್ಲ ದರ್ಶನ್ ಅವರಿಂದನೇ ಕಲ್ತ್ಬಿಟ್ಟಿದ್ದೀರ ಆಲ್ರೆಡಿ. ಹೌದು. ಅದಕ್ಕೆ ನೀವು ಯಾವ್ದಕ್ಕೂ ಹೆದರ್ತಾ ಇಲ್ಲ ಅಂತ ಎದುರ್ಲೇಬೇಕು ಸರ್ ಎಲ್ಲದಕ್ಕೂ. ಬಟ್ ಏನು ಅಂದ್ರೆ ಅದು ಜವಾಬ್ದಾರಿ ಜೊತೆ ನಮ್ಗೊಂದು ಆ ಹೆದರಿಕೆ ಇರುತ್ತಲ್ಲ, ಆ ಜವಾಬ್ದಾರಿ ಯುತವಾಗಿರೋ ಹೆದರಿಕೆ ಅದು ಕಲ್ತಿದೀವಿ ಸರ್. ಆ ಕಲ್ತಿದ್ಕೆ ನಾವು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ, 2-3 ಸಿನಿಮಾ ಮಾಡ್ತಾ ಇದೀವಿ. ನಿಮ್ದು ಈಗ ಟಕ್ಕರಲ್ಲೂ ಒಂದು ಕತೆ ಕೊಟ್ರಿ ಸೈಬರ್ ಕ್ರೈಮ್ ಬಗ್ಗೆ, ಈಗ ಧರಣಿಯಲ್ಲೂ ಒಂದು ಕತೆ ಕೊಡ್ತಾ ಇದ್ದೀರಾ. ಅಂದ್ರೆ ನೀವು ಕಂಟೆಂಟ್ ಈ ತರ ಸ್ಟೋರಿ ವೈಸೇ ಮಾಡೋದ ಇಷ್ಟನಾ, ಅಥವಾ ಬೇರೆ ಮಾಸ್ ಆಗಿ ಈ ತರ ಆತರ ಅಂತ ಹೇಳಿ ಏನಾದ್ರು ಪ್ಲಾನ್ ಇದೆಯಾ? ಸರ್ ಆಕ್ಚುಲಿ ನಾನು ಹೀರೋ ಅಲ್ಲ ಸರ್, ಇನ್ನೂ ಜನ ಒಪ್ಪೋರ್ಗು ನಾವು ಹೀರೋ ಅಲ್ಲ. ನಾನು ಆ ಕತೆಗೆ ಲೀಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಜನ ನನಗೆ ಗುರುತಿಸಿ ನನಗೋಸ್ಕರ ಜನ ಥಿಯೇಟ್ರಿಗೆ ಬರ್ತಾರೆ ಅಂದಾಗ ನಾನು ಅವಾಗ ಹೀರೋಯಿಸಮ್ ಸಿನಿಮಾಗಳು ಮಾಡ್ಬೋದು. ಇವಾಗ ಏನಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಮ್ಮ ಸಿನಿಮಾನೇ ಹೀರೋ ಆಗಬೇಕು, ಅದ್ರಲ್ಲಿ ನಾನೊಬ್ಬ ಪಾತ್ರ ಅಷ್ಟೇ ಸರ್. ಸರ್ ನಿಮ್ಮ ಒಂದು ಪರ್ಸನಲ್ ಲೈಫಿಗೆ ಬಂದ್ರೆ, ಸರ್ ಮೂಲತಃ ಯಾವ ಊರು, ಎಲ್ಲಿ ಕಲ್ತಿದ್ದು? ಮೈಸೂರು. ಸರ್ ನಿಮ್ಮ ಎಜುಕೇಶನ್ ಎಲ್ಲಾಗಿರೋದು? ಬೆಂಗಳೂರು ಸರ್, ಎಲ್ಲ ಬೆಂಗಳೂರು. ಅಂದ್ರೆ ಬೆಂಗಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಅಂದ್ರೆ ಮೈಸೂರು, ಹುಟ್ಟಿದ್ದು ಅಲ್ಲಿ, ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಅಂತ ಬೆಳೆದಿದ್ದೆಲ್ಲ ಬೆಂಗಳೂರೇ. ಸರ್ ಅದೇ ಈಗ ಧರಣಿ ಅಂತ ಹೇಳಿದ್ರೆ ಹಳ್ಳಿ ಕಡೆ ಹೋಗ್ಬೇಕಾಗುತ್ತೆ, ಇದಕ್ಕೂ ಅಲ್ಲಿಗೂ ವ್ಯತ್ಯಾಸ ಏನ್ ಕಂಡ್ರಿ ಸರ್? ಸರ್ ತುಂಬಾ ವ್ಯತ್ಯಾಸ ಕಟ್ವಿ ನಾವು. ಇವಾಗ ನಾವು ಹಳ್ಳಿ ಜೀವನನೇ ನೋಡಿರ್ಲಿಲ್ಲ ನಾವು. ಅಂದ್ರೆ ನಾವು ಯಾವತ್ತೂ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಷ್ಟೇ ಹೊತ್ತು ಹಳ್ಳಿ ಜೀವನ ಹೇಗಿರುತ್ತೆ ನಮ್ಗೆ ಗೊತ್ತಿರ್ಲಿಲ್ಲ ಸರ್. ಸೊ ಈ ಧರಣಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಕನಿಷ್ಠ ಪಕ್ಷ ಒಂದು 60 ದಿನ ಶೂಟಿಂಗ್ ಮಾಡಿದ್ವಿ ನಾವು. 60 ದಿನನೂ ಹಳ್ಳಿಯಲ್ಲೇ ಇರಬೇಕಾಗಿತ್ತು ನಾವು. ಅಂದರೆ ಒಂದು ಲೊಕೇಶನ್ ಚನ್ನಪಟ್ಟಣಲ್ಲಿ ಮಾಡಿದ್ವಿ, ಕೊಳ್ಳೇಗಾಲ ಅಲ್ಲಿ ಮಾಡಿದ್ವಿ. ಸೊ ಪ್ರತಿಯೊಂದು ಹಳ್ಳಿಯಲ್ಲೂ 10-15 ದಿವಸ ಅಲ್ಲಿರ್ತಾ ಇದ್ವಿ ನಾವು, ಒಂದೊಂದು ಶೆಡ್ಯೂಲ್. ಹಳ್ಳಿ ಜೀವನ ಬೇರೆ ಇದೆ ಸರ್ ಅಲ್ಲಿ. ಅದು ಆ ಲೈಫು ಬೇರೆ ಇದೆ. ಇಲ್ಲಿ ಲಕ್ಸುರಿ ಅಂದ್ಬಿಟ್ಟು ನಾವು ನೋಡ್ತಾ ಇರ್ತೀವಿ, ಅಲ್ಲಿ ಅದಿಲ್ಲ ಸರ್. ಅಲ್ಲಿ ತುಂಬ ಒಂದು ಏನಂದರೆ ಒಂದು 100 ರೂಪಾಯಿ ಇಟ್ಕೊಂಡು ಜೀವನ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು ಸರ್. ಖಂಡಿತ. ಇಲ್ಲಿ ನಾವು ಲಕ್ಸುರಿ ಲೈಫ್ ಬದುಕಬೇಕು ಅಂದ್ಕೊಂಡು ಹೊಡೆದಾಡ್ತಾ ಇರ್ತೀವಿ. ಸರ್ ಏನಂದ್ರೆ ಈಗ ಧರಣಿಯಲ್ಲಿ ತುಂಬಾ ಇಷ್ಟವಾದ ಪಾತ್ರ ಏನಂದ್ರೆ ಒಂದು ಸ್ವಲ್ಪ ಹೇಳಿ. ಇಷ್ಟವಾದ ಪಾತ್ರನೇ ಧರಣಿ ಕ್ಯಾರೆಕ್ಟರ್. ಧರಣಿ ಕ್ಯಾರೆಕ್ಟರ್ ಲೈವ್ಲಿ ಕ್ಯಾರೆಕ್ಟರ್ ಅದು. ಆಮೇಲೆ ಅವನಿಗೆ ಎಜುಕೇಷನ್ ಲೆಸ್ ಇರೋ ಆ ಒಂದು ಪಾತ್ರ ಅದು. ಅವ್ನು ಹೇಗೆ ನಡ್ಕೊತಾನೆ, ಹೇಗೆ ಅವ್ನು ಬಿಹೇವ್ ಮಾಡ್ತಾನೆ, ಅದ್ರ ಮೇಲೆ ಕ್ಯಾರೆಕ್ಟರ್ ನಡ್ಕೊಂಡು ಹೋಗುತ್ತೆ. ಅವ್ನ ಜೀವನದಲ್ಲಿ ಬರೀ ಅವ್ನು ಮಾಡೋದು, ಅವ್ನು ಹುಟ್ಟಿ ಬೆಳೆದಿರೋದೆಲ್ಲ ಕೋಳಿ ಮಧ್ಯದಲ್ಲೇ ಬೆಳೆದಿರ್ತಾನೆ ಸರ್. ಅವ್ನು ಕೋಳಿ ಪಂದ್ಯ ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿರಲ್ಲ ಅವನಿಗೆ. ಸೊ ಈ ಥರದ್ದು ಪಾತ್ರ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು. ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಸರ್ ಕ್ಯಾರೆಕ್ಟರ್. ಸರ್ ಸೆಟ್ಟಲ್ಲಿ ಯಾವ ಥರ ಮೋಜಾಟ ತುಂಟಾಟ ಸರ್ ಇದ್ದೇ ಇರುತ್ತೆ. ಯಾಕಂದರೆ ಯಾರಿಗೆ ಹೆಚ್ಚು ಕಾಲು ಹೇಳಿದ್ರಿ? ಆ ಥರ ಏನು ಮಾಡ್ತಾ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು, ನಾನು ರಂಗಣ್ಣ ರಘು ಸರ್ ಇದ್ದಾರೆ, ಆಮೇಲೆ ಸಂಪತ್ ಸರ್ ಇದ್ದಾರೆ, ಆಮೇಲೆ ಅಪೂರ್ವ ಮೇಡಮ್ ಇದ್ರು.
ಎಲ್ಲ ಕೂತ್ಕೊಂಡು ಅವ್ರ ಹತ್ರದಿಂದ ಒಂದಷ್ಟು ಕಲಿಯುವಂಥದ್ದಿರ್ತದೆ ಸರ್ ನಮಗೆ. ಅವ್ರ ಅನುಭವಗಳು ನಮ್ಗೆ ಹೇಳ್ತಾ ಇರ್ತಾರೆ. ಸೊ ನಾವು ಅದನ್ನು ಕಲ್ತ್ಕೊಂಡು ಅವ್ರಿಗೆ ಮಾಮೂಲಿ ಇರ್ತಾವಲ್ಲ ಸರ್ ತೀಟ್ಲಿ ಮಾಡೋದು, ಸರ್ ಅದು ನಿಜ, ಎಲ್ಲಾ ಸೆಟ್ಟಲ್ಲೂ ತೀಟ್ಲೆ ಮಾಡೋದು ಎಲ್ಲ ಅದಿದ್ದೇ common ಇರುತ್ತೆ. ಆಗಿರುತ್ತೆ. ಅದ್ರಲ್ಲೂ ಕೂಡ ನಿಮ್ಗೆ ಯಾರಾದ್ರೂ ಹೇಳಿದ್ರ ಕಾಲು? ಪುಣ್ಯ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ. ಅಂದ್ರೆ ನಿಮ್ಗೆ ಯಾಕೆ ಹೇಳಿಲ್ಲ ಅಂತ ಹೇಳ್ತೀನಿ ನೋಡಿ, ಯಾಕಂದ್ರೆ ನೀವು ದರ್ಶನ್ ಅವರ ಸೋದರೇ ಅಲ್ವಾ, ಅದಕ್ಕೋಸ್ಕರ ಒಂದು reason ಇಂದ ಏನಾದ್ರು ಆತರ ಹೇಳಿಲ್ಲ. ಯಾವತ್ತೂ ನಾನು ನಡ್ಕೊಂಡಿರ್ಲಿಲ್ಲ ಸೆಟ್ಟಲ್ಲಿ ಸರ್. ಆಕ್ಚುಲಿ ಅವರು ಇವಾಗ ನಾವು ಯೋಚನೆ ಮಾಡೋದು ಒಂದೇ ರೀತಿ ಸರ್. ಇವಾಗ ನಾನು 100 ರೂಪಾಯಿಗೆ ಡೈಲಿ ಕೂಲಿಗೆ ಹೋಗ್ತಾ ಇದ್ದೀನಿ, ಇನ್ನೊಬ್ಬ 10 ರೂಪಾಯಿ ಬರ್ತಾ ಇದ್ದಾನೆ, ಬಟ್ ಅಲ್ಟಿಮೇಟ್ ಆಗಿ ಇಬ್ರು ಕೂಲಿಗೆ ತಗೊಂತಾ ಇದೀವಿ. ಸೊ ಅಲ್ಲಿ ಮೇಲು ಕೀಳು ಅನ್ನೋದು ಏನಿಲ್ಲ ಸರ್. ಇವಾಗ ಅವನು ಕ್ಯಾಮ್ರಾಮನ್ ಕ್ಯಾಮ್ರಾ ಇಟ್ಟರೆ ತಾನೆ ಸರ್ ನಾನು ಆ್ಯಕ್ಟ್ ಮಾಡೋಕ್ಕಾಗೋದು, ಅವ್ರು ಆ್ಯಕ್ಷನ್ ಕಟ್ ಹೇಳಿದ್ರೆ ನಾನು ಆ್ಯಕ್ಟ್ ಮಾಡೋಕ್ಕಾಗೋದು. ಹಿಂಗೆ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಟೀಮ್ ಎಫರ್ಟ್ಸ್ ಸರ್. ಸರ್ ಈಗ ನೀವು ಇದು ಡಾಕ್ಟರ್ಗಿಂತ ಮುಂಚೆ ನೀವು ಸಿನಿಮಾಗೆ ಬರ್ಬೇಕಂತ ಯಾಕೆ ನಿಮ್ಗೆ ಪ್ಲಾನ್ ಆಯ್ತು? ಸಿನಿಮಾಗೆ ಬರಬೇಕು ಅಂದರೆ ಆಬ್ವಿಯಸ್ಲಿ ಮನೇಲಿ ಇದ್ದಾರೆ ಸರ್. ದರ್ಶನ್ ಸರ್ನ ನೋಡಿದ್ಮೇಲೆ ನಾವು ಬರಬೇಕು ಅನ್ಸಿದ್ದು. ಬರಬೇಕು ಅಂದಾಗ ಪ್ರಿಪೇರ್ ಆಗ್ಬಿಟ್ಟು ಬಾ ಅಂತ ಹೇಳಿದ್ವಿ. ಫ್ಯಾಮಿಲಿ ಪ್ರಿಪರೇಷನ್ ಯಾವ ತರ ಇದೆ ಸರ್? ಸಪೋರ್ಟ್ ಯಾವಾಗಿದ್ರ ಅಂದರೆ ಅವಾಗ ನಾವು ಬಂದಾಗ ಅಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಮನೇಲಿ. ಬೇಡ ಫಸ್ಟ್ ಎಜುಕೇಷನ್ ಮುಗಿಸು ಅಂತಿದ್ದಾನೆ, ತುಂಬ ಇದು ಮಾಡು. ಆಮೇಲೆ ನನಗೆ ಎಜುಕೇಷನ್ ಬಗ್ಗೆ ಅಷ್ಟು ಓದತ್ತಿಲ್ಲ. ಸೊ ಡಿಗ್ರಿಗೆ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಫಸ್ಟ್ ಇಯರ್ ಡಿಗ್ರಿಗೆ BCom ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಆಗಿಲ್ಲ, ಓದತ್ತಾ ಇಲ್ಲ ಅಂದ್ಬಿಟ್ಟು. ಸೊ ಆಮೇಲೆ ನಾನು ವಿಚಾರಿಸಿ ನಮ್ಮ ದಿನಕರ್ ಸರ್ಗೂ ಮತ್ತು ದರ್ಶನ್ ಸರ್ ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡಿದೆ. ದರ್ಶನ್ ಸರ್ ಜೊತೆ ಸ್ಟಾರ್ಟ್ ಮಾಡಿದ್ದು, ಇವಾಗ ನಟನಾಗಿ ಈಗ ಧರಣಿ ಅಲ್ಲ ಸರ್, ಮತ್ತೆ ಇನ್ನೊಂದ್ ಯಾವ್ದೋ ಮೂವಿ ಆಕ್ಟ್ ಮಾಡ್ತಾ ಇದ್ದಾರೆ, ಯಾವ ಸರ್ ಅದು? ಧರಣಿ ಮುಗೀತಲ್ಲ, ಇವಾಗ ಗಾರ್ಡನ್ ಅಂತ. ಗಾರ್ಡನ್ ಅಲ್ಲ ಸರ್, ಅದ್ರದ್ದು ಸ್ಟೋರಿ ಏನಿದೆ ಸರ್? ಅದ್ರ ಸ್ಟೋರಿ ಸಿನಿಮಾ ನೋಡ್ಬೇಕು. ಅದು ಬೇಸ್ಡ್ ಆನ್ BBMP, ಪೌರ ಕಾರ್ಮಿಕರದ್ದು. ಅದು ಕಂಟೆಂಟ್ ಓರಿಯೆಂಟೆಡ್ ಸರ್. ಸೊ ಅದೇ ಹೇಳಿದ್ನಲ್ಲ ಸರ್, ಇವಾಗ ಜನ ನನ್ನ ಸಿನಿಮಾ ಯಾಕೆ ನೋಡ್ಬೇಕು ಸರ್? ಹೂ ಆ್ಯಮ್, ನಾನು ಯಾರು ನನ್ನ ಸಿನಿಮಾ ನೋಡೋಕ್ಕೆ? ಅಟ್ಲೀಸ್ಟು ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ದಾಗ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ನೋಡ್ತಾರೆ, ಇಲ್ಲ OTT ಪ್ಲಾಟ್ಫಾರ್ಮ್ಲಿ. ಇವತ್ತು ಅದೇ ಹೇಳಿದ್ನಲ್ಲ, ನನಗೆ ಇವತ್ತು ಜನ ವೀಕ್ಷಕರದ್ದು ದಿಕ್ಕು ಬದಲಾಗಿದೆ. ಸೊ ಅವ್ರು ಇವತ್ತು ಒನ್ ಟಚಲ್ಲಿ ನಿಮಗೆ 1000 ಸಿನಿಮಾ ಸಿಗುತ್ತೆ OTT ಪ್ಲಾಟ್ಫಾರ್ಮಲ್ಲಿ. ಸೊ ಇವತ್ತು ನಾವು ತೆಲುಗು ಸಿನಿಮಾ ನೋಡ್ತೀವಿ, ಮಲಯಾಳಂ ಸಿನಿಮಾ ನೋಡ್ತೀವಿ, ತಮಿಳ್ ಸಿನಿಮಾ ನೋಡ್ತೀವಿ, ಕನ್ನಡದಲ್ಲಿ ಯಾಕಿಲ್ಲ ಅಂತಾರೆ. ಸೊ ನಾವು ಮಾಡ್ಬೋದು ಅನ್ನೋದೇ ನಮ್ಮ ಇದು. ಇವಾಗ ಏನಂದ್ರೆ ಅಭಿಮಾನಿಗಳು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಡೈಲಿ ಬರ್ತಾ ಇದಾವೆ, ಯಾವ್ದು ನೋಡ್ಬೇಕು ನಾವು, ಯಾವ್ದು ಬಿಡ್ಬೇಕು ನಾವು ಅಂತ ಹೇಳ್ತಾ ಇದಾರೆ. ಬಟ್ ಕಂಟೆಂಟ್ ಓರಿಯೆಂಟೆಡ್ ಟಚ್ ಆಗ್ತಾ ಇಲ್ಲ ಅಭಿಮಾನಿಗಳಿಗೆ. ಅಂತವ್ರಿಗೆ ಯಾವ ತರ ಮೆಸೇಜ್ ಕೊಡ್ಬೇಕು ಸರ್? ಅದೇ ಇವಾಗ ಎಲ್ಲರೂ ಪಾಪ ಎಫರ್ಟ್ ಹಾಕಿ ಸಿನಿಮಾ ಮಾಡ್ತಾರೆ ಸರ್. ಯಾರು ಸೋಲ್ಬೇಕು ಅಂದ್ಬಿಟ್ಟು ಸಿನಿಮಾ ಮಾಡಲ್ಲ. ಸೊ 5 ಸಿನಿಮಾ 6 ಸಿನಿಮಾ ಮಾಡೋರು ಪಾಪ ಅವ್ರು ಗೆಲ್ಲಬೇಕು ಅಂದ್ಬಿಟ್ಟೆ ಸಿನಿಮಾ ಮಾಡಕ್ಕೆ ಬರ್ತಾರೆ. ಅದ್ರ ಮಧ್ಯದಲ್ಲಿ ಒಂದಷ್ಟು ಥಿಯೇಟರ್ ಸಮಸ್ಯೆಗಳಾಗುತ್ತೆ. ಯಾಕಂದ್ರೆ ಅಟ್ ಎ ಟೈಮ್ ಇವಾಗ ನಮಗೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಾ ಇದೆ ಸರ್. ಇವಾಗ ಸಿಂಗಲ್ ಸ್ಕ್ರೀನ್ ಎಲ್ಲ ಕಮ್ಮಿ ಆಗೋದು, ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಅದ್ರ ಜೊತೆ ಪರಭಾಷೆ ಚಿತ್ರಗಳು ಬಂದರೆ ನಮ್ಮ ಥಿಯೇಟರ್ಗಳೇ ಸಿಗಲ್ಲ ಸರ್. ಸೊ ಅದೇ ಏನು ಮಾಡಬೇಕು ಅಂದರೆ ಇವಾಗ ನಾವು ಫೈಟ್ ಮಾಡಲೇಬೇಕಲ್ಲ ಸರ್. ಇವಾಗ ಸಿನಿಮಾ ಮಾಡಿದ್ಮೇಲೆ ಫೈಟ್ ಮಾಡಲೇಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಇವಾಗ 5 ಸಿನಿಮಾನು ರೇಸಲ್ಲಿ ನಿಂತ್ಕೊಳ್ಳೇಬೇಕು ಸರ್. ಇವಾಗ ನೀವು ನಾನು ಫ್ರೆಂಡ್ ಅಲ್ಲ ಸರ್. ಇವಾಗ ರೇಸಿಗೆ ಬಂದಾಗ ನನ್ನ ಸಿನಿಮಾನು ಮುಖ್ಯ, ನಿಮಗೆ ನಿಮ್ಮ ಸಿನಿಮಾ ಮುಖ್ಯ ಆಗುತ್ತೆ. ಸರ್ ಪ್ರತಿಯೊಂದು ಸಿನಿಮಾಕ್ಕೂ ಪ್ರಮೋಷನ್ ಎಷ್ಟು ಬಹುಮುಖ್ಯ ಪಾತ್ರ? ಪ್ರಮೋಷನ್ ಮುಖ್ಯ ಸರ್. ಇವತ್ತು ನಾವು ಜನರಿಗೆ ರೀಚ್ ಆಗಬೇಕು ಅಂದರೆ ಪ್ರಮೋಷನ್ ಇದೆ. ಆಮೇಲೆ ಇವಾಗ ಏನಾಗಿದೆ ಅಂದರೆ, ಇವಾಗ ಒಂದಷ್ಟು ಇನ್ಫ್ಲೂಯೆನ್ಸರ್ಸ್ಗಳು ಏನಾಗಿದೆ, ಬರೀ ಅಲ್ಲಿ ಇಲ್ಲಿ ಸಿನಿಮಾ ಇಲ್ಲದೇ ಇರೋರ್ದೆಲ್ಲ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಅದು ನಮ್ಮ ಮೇಜರ್ ಡ್ರಾಬ್ಯಾಕ್ ಆಗಿರೋದು. ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಾವು, ಬನ್ನಿ ಥಿಯೇಟ್ರಿಗೆ ಅಂದ್ಬಿಟ್ಟು ನಾವು ಅಂಗ್ಲಾಚ್ ಕೇಳ್ಕೊಂಡ್ರು ಜನ ಬರೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ಬೇರೆ ಇನ್ಫ್ಲೂಯೆನ್ಸರ್ಸ್ಗಳಿದ್ದಾರೆ ಇಲ್ಲಿ. ಸಿನಿಮಾ ಗೊತ್ತಿಲ್ಲದಿರೋರು, ಅವ್ರು ರೀಲ್ಸ್ ಮಾಡ್ತಾರೋ, ಇನ್ನೇನೋ ಮಾಡ್ತಾರೆ, ಮತ್ತೊಬ್ರು ಮಾಡ್ತಾರೆ. ಇವಾಗ ಅವ್ರು ಸೂಪರ್ ಸ್ಟಾರ್ಗಳಾಗ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂದಾಗ ನಮಗೆ ಜನ ಬರ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇದೀವಿ ಸರ್ ನಾವು. ಹೌದು ಸರ್, ಈಗ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಕಾಂಪಿಟೇಷನ್. ಆಕ್ಚುಲಿ ನೀವುಗಳು ನಮಗೆ ಸಪೋರ್ಟ್ ಮಾಡಬೇಕು. ಖಂಡಿತ ಮಾಡೋಣ, ಅದ್ರದ್ದೇನಿಲ್ಲ ಸರ್. ನಮ್ದು ಎಫೆಕ್ಟ್ ನಾವು ಮಾಡ್ತಾ ಇದೀವಿ, ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್. ಇವಾಗ ಏನಂತ ಹೇಳಿದ್ರೆ, ಈಗ ನಿಮ್ ಧರಣಿ ಈಗ ಒಂದು ಲುಕ್ ಚೇಂಜ್ ಇತ್ತು ನಿಮ್ದು. ಒಂದು ಹುಂಜೆ ಟೈಪ್ ಫುಲ್ ಲಾಂಗ್ ಹೇರ್ಸ್ ಸರ್. ಸೆಟ್ ಆಯ್ತು, ಸೆಟ್ ಆದ್ಮೇಲೆ ನೀವು ಶೂಟಿಂಗ್ ಎಲ್ಲ ಆಯ್ತು. ಮನೇಲಿ ಯಾವ ತರ ರಿಯಾಕ್ಷನ್ ಇತ್ತು ಸರ್ ನಿಮ್ಗೆ? ಅಂದ್ರೆ ಆ ಲುಕ್ ಅಲ್ಲಿ ನೋಡಿದ್ದೆ ಫಸ್ಟ್ ಟೈಮ್ ಅನ್ಸುತ್ತೆ ನಾನು. ಆ ಲುಕ್ ಮನೇಲಿ ಯಾವ ತರ ಅಂತ ಇದ್ರು, ಯಾವ ತರ? ಮನೇಲಿ ಏನಾಗುತ್ತೆ ಅಂದ್ರೆ, ಬೇಸಿಕಲಿ ನಮಗ್ ಸಿನಿಮಾ ಗೊತ್ತಲ್ಲ ಸರ್. ಅವಾಗ ಮನೇಲಿ ಅದನ್ನ ಎನ್ಕರೇಜ್ ಮಾಡ್ತಾರೆ, ಇದು ಪಾತ್ರ ಅಷ್ಟೇ. ಸೊ ನಾನು ಅದನ್ನ ಲೈಫ್ ಟೈಮ್ ಅಲ್ಲಿ ಅದು ಫ್ಯಾಷನ್ ಮಾಡಕ್ಕಾಗಲ್ಲ ಅದನ್ನ. ಸೊ ಪಾತ್ರಕ್ಕೆ ಮುಂಚೆ ಅಂದ್ರೆ ಈಗ ಸಿನಿಮಾ ಬರೋಕ್ಕಿಂತ ಮುಂಚೆ ಆ ಲುಕ್ ಅಲ್ಲಿ ಇದ್ರ ಸರ್? ಖಂಡಿತ ಇರ್ಲಿಲ್ಲ ಖಂಡಿತ. ಅದೊಂಥರ ಮೆಸ್ಸಿ ಲುಕ್ ಸರ್. ಹೌದು. ಕೂದಲೆಲ್ಲ ಬಿಟ್ಕೊಂಡು, ಗಡ್ಡ ಇಷ್ಟುದ್ದ ಬಿಟ್ಕೊಳೋದು ಒಂಥರ ಹೇಳಿದ್ನಲ್ಲ ಸರ್, ಪಕ್ಕ ಲೋಕಲ್ ಹಳ್ಳಿ ರಗಡ್ ಹುಡುಗ ಸರ್. ನಿಮ್ಮ ಈ ಸಿನಿಮಾ ಫೀಲ್ಡ್ ಅಲ್ಲಿ ತುಂಬಾ ಹತ್ತಿರವಾದ ವ್ಯಕ್ತಿ ಅವರು? ಸುಮಾರು ಜನ ಇದ್ದಾರೆ ಸರ್.
ತುಂಬ ಜನ ಇದ್ದಾರೆ. ನನಗೆ ಇವರು ಇಷ್ಟ ಇಲ್ಲ, ಅವ್ರು ಇಷ್ಟ ಇಲ್ಲ ಅನ್ನೋಕ್ಕೇನಿಲ್ಲ, ಎಲ್ಲರೂ ನನ್ನ ಹತ್ರ ಚೆನ್ನಾಗಿದ್ದಾರೆ. ಸಪೋರ್ಟಿವ್ ಆಗಿ ನಿಲ್ಲುವಂತವ್ರು ನಮ್ಮ ಮನೇಲಿ ಇದ್ದಾರೆ. ಮನೇನೆ supportive. ಅಂದ್ರೆ ಫ್ರೆಂಡ್ಸ್ ಆಗಿದ್ರೆ ಹೊರಗಡೆ ಫ್ರೆಂಡ್ಸ್ ಇದ್ದಾರೆ ನನಗೆ ತುಂಬ. ಇಂಡಸ್ಟ್ರಿಯಲ್ಲಿ ನಾನು ತುಂಬ ಕಮ್ಮಿ ಫ್ರೆಂಡ್ಸ್ ಇರೋದು. ಅಂದರೆ ನಾನು ಹಾಯ್ ಬಾಯ್ ಇಟ್ಕೊಂಡಿದ್ದೀನಿ ಹೊರತು ಅವ್ರ ಜೊತೆ ನಾನು ಓಡಾಡೋದು ಕುತ್ಕೊಳ್ಳೋಣ ಅಂತ ಯಾವುದು ಇಟ್ಕೊಂಡಿಲ್ಲ. ಈಗ ರವೀಕ್ಷಾ ಅವರು ಮತ್ತೆ ನೀವು ಧರಣಿಯನ್ನು ನೋಡ್ತಿದ್ರೆ ಆ ಏನ್ ಡೈರೆಕ್ಷನ್ ಏನ್ ಮಾಡ್ತಾ ಇದ್ದಾರೆ ಸರ್, ಅವರು ಮೆಚ್ಲೇಬೇಕು. ಅವರು ಡೈರೆಂಟಿಗೆ ಅವರು ಯಾವ ತರ ನಿಮ್ಗೆ ಹೇಳ್ಕೊಟ್ರು? ಯಾರು? ಸುಧೀರ್ ಸರ್. ಸುಧೀರ್ ಸರ್. ಸರ್ ಆ್ಯಕ್ಚುಲಿ ಅವ್ರು ತುಂಬ ಸೆನ್ಸಿಬಲ್ ಡೈರೆಕ್ಟರ್. ಹೌದು. ಅವ್ರದ್ದು ಹಿಂದಿನ ಸಿನಿಮಾ ನಾನು ನೋಡಿದ್ದೆ, ಅನಂತ್ ವರ್ಸಸ್ ನುಸ್ರತ್ ಅಂದ್ಬಿಟ್ಟು ವಿನಯ್ ರಾಜ್ಕುಮಾರ್ ಅವ್ರದ್ದು ಒಂದು ಸಿನಿಮಾ ಮಾಡಿದ್ರು. ಒಂದು ಕೋಇನ್ಸಿಡೆಂಟ್ ಹೇಳ್ತೀನಿ ಸರ್. ನನ್ನ ವಿನಯ್ ರಾಜ್ಕುಮಾರ್ ಅವ್ರದ್ದು ಫಸ್ಟ್ ಸಿನಿಮಾ ಮಾಡಿದ್ದು ಡೈರೆಕ್ಟ್ರು, ನನ್ನ ಟಕ್ಕರ್ ಮಾಡಿದ್ದು ರನ್ ಆಂಟೋನಿ ಮಾಡಿದ ಡೈರೆಕ್ಟ್ರೆ, ನನಗೆ ಸೆಕೆಂಡ್ ಸಿನಿಮಾ ಅವರೇ ಮಾಡಿದ್ರು. ಅದು ಕೋಇನ್ಸಿಡೆಂಟ್. ಆ ಡೈರೆಕ್ಟರ್ದು ಫಸ್ಟ್ ಸಿನಿಮಾ ಆಗಿತ್ತು, ಅದು ರಘುಶಾಸ್ತ್ರಿ ಅವರು. ಇಲ್ಲಿ ಅನಂತು ನುಸ್ರತ್ ಮಾಡಿದಾಗ ಸುಧೀರ್ ಸರ್ದು ಫಸ್ಟ್ ಸಿನಿಮಾ ಅನಂತು ನುಸ್ರತ್ತು ವಿನಯ್ ರಾಜ್ಕುಮಾರ್ದು, ಸೆಕೆಂಡ್ ಸಿನಿಮಾ ನಂದು ಧರಣಿ ಮಾಡಿದ್ರು ಅವರು. ಸೊ ಇದು ಕೋಇನ್ಸಿಡೆಂಟು ಸರ್, ಬಟ್ ಸೆನ್ಸಬಲ್ ಡೈರೆಕ್ಟರ್ ಸರ್. ಅಲ್ಲ, ಅನಂತ್ ಸರ್ ತುಂಬಾ ಹೈಪ್ ಆಗಿ ಹೋಗಿತ್ತು. ಅದ್ರಲ್ಲೂ ಕೂಡ ಅಂತ ಡೈರೆಕ್ಷನ್ ಅಲ್ಲಿ ಮಾಡಿದ್ದು ಅಂದ್ರೆ ನಿಮ್ ಸೆಕೆಂಡ್ ಸಿನಿಮಾಗೂ ಅವರೇ ಬರ್ತಾ ಇದಾರೆ, ಫಸ್ಟ್ ಸಿನಿಮಾಗೂ ಅವರೇ ಮಾಡಿದ್ರು, ಸೆಕೆಂಡ್ ಸಿನಿಮಾಗೂ ಅವರೇ ಬರ್ತಾ ಇದಾರೆ. ಒಡನಾಟ ಯಾವ ತರ ಇದೆ? ಇಲ್ಲ, ನಾನು ಹೇಳಿದ್ನಲ್ಲ ಸರ್, ತುಂಬಾ ಕೂಲ್ ವ್ಯಕ್ತಿ ಅವರು. ಆರ್ಭಟ, ಅರ್ಚೋದು ಪರ್ಚೋದು ಯಾವುದೂ ಇಲ್ಲ ಸರ್. ಆಮೇಲೆ ಎಲ್ಲದಕ್ಕಿಂತ ಸೆನ್ಸಬಲ್, ತುಂಬಾ ತುಂಬಾ ಸೆನ್ಸಿಟಿವ್ ಆಗಿರೋ ಒಂದು ಲೈನ್ ಹೇಳಿ ಸೆಟಲ್ ಬೈತಾರ ಸರ್? ಇಲ್ಲ ಸರ್, ಸೆಟ್ಟಲ್ ಇಲ್ಲ ಸರ್. ತುಂಬಾ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಅಂದ್ರೆ ರೀಟೇಕ್ಸ್ ತಗೊಳ್ಳುವಾಗ ಅದೆಲ್ಲ ಸಿಟ್ ಮಾಡೋದು? ಇಲ್ಲ 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 ಸರ್, ಅವ್ರು ಬೆಸ್ಟ್ ಕೇಳ್ತಾರಲ್ಲ ಸರ್. ಅದು ಅವ್ರು ಅದೇ ಹೇಳಿದ್ನಲ್ಲ ನಾನು, ತುಂಬಾ ಕೂಲ್ ಡೈರೆಕ್ಟರ್ ಅವರು. ಯಾಕಂದ್ರೆ ಅವರು ಟೆನ್ಷನ್ ಮಾಡ್ಕೊಂಡ್ರೆ ನಾವು ಗಾಬರಿ ಆಗ್ಬಿಡ್ತೀವಿ. ಹೌದು. ಅವರು ನೀಟಾಗಿ ಕೆಲಸ ತೆಗೆಸ್ಕೊಂತಾರೆ, ಆ ಕೆಪಾಸಿಟಿ ಇದೆ. ರೀಟೇಕ್ಸ್ ತಗೊಳ್ತೀರಾ ಅಥವಾ 1 or 2 ಶಾರ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತೀರಾ? ಸಮ್ಟೈಮ್ಸ್ ಸೀನ್ ಡಿಪೆಂಡ್ ಆಗುತ್ತೆ ಸರ್. ಇನ್ ಕೇಸ್ ಅದು ಮೂಡು ನಾವು ಅದಕ್ಕೆ ಸಿಂಕ್ ಆಗಿಲ್ಲ, ಡೈರೆಕ್ಟರ್ ಇಲ್ಲ, ಇನ್ನೊಂಚೂರು ಬೇಕು ಅಂದಾಗ ಅದು ಟೇಕ್ ಹೋಗೇ ಹೋಗ್ತೀವಿ. ಇಲ್ಲಾಂದ್ರೆ 1 ಟೇಕ್ ಆಗಿರುತ್ತೆ ಸರ್. ಡಿಪೆಂಡ್ಸ್ ಆನ್ ದಿ ಸೀನ್ ಸರ್. ಸರ್ ಇವಾಗ ಏನಂತ ಹೇಳಿದ್ರೆ, ನಿಮ್ಮ ಧರಣಿ ಸಿನಿಮಾ ಈ ಕಂಟೆಂಟ್ ಓರಿಯೆಂಟೆಡ್ ಇದೆ. ಆಡಿಯನ್ಸ್ ಯಾಕೆ ನೋಡ್ಬೇಕು ಆ ಸಿನಿಮಾ? ಅದಂತ ಒಂದು ಮುಖ್ಯ ಪಾತ್ರ, ಅದು ಅಭಿಮಾನಿಗಳಿಗೆ ತಿಳಿಸೋದ್ರೆ ಹೇಳ್ಬೇಕು. ಏನಕ್ಕೆ ನೋಡ್ಬೇಕು ಅಂದ್ರೆ, ಸಿನಿಮಾದಲ್ಲಿ ಕೋಳಿ ಪಂದ್ಯ ಇದೆಯಲ್ಲ, ಅದು ಎಂಟರ್ಟೈನ್ ಮಾಡುತ್ತೆ ಜನಕ್ಕೆ. ಅದ್ರ ಜೊತೆ ಒಂದು ಸಣ್ಣ ಒಂದು ಅಂಡರ್ ಕರೆಂಟ್ ಅಲ್ಲಿ ಒಂದು ಪ್ಲಾಟ್ ಇದೆ, ಮೇಜರ್ ಎಂಟರ್ಟೈನ್ ಮಾಡೋಕ್ಕೆ ನಾವು ಹೊರಟಿದ್ದೀವಿ ಸರ್. ಸೊ ನಾವೇನು ಇವತ್ತು ಜನಕ್ಕೆ ಕರಿತಾ ಇದ್ದೀವಿ, 100% ನಾವು ಮೋಸ ಮಾಡಲ್ಲ ಆ ಸಿನಿಮಾ ತೋರಿಸಿ. ಸರ್ ಒಂದು ಸ್ಮಾಲ್ ಆಗಿ ಅಂದ್ರೆ ಏನು ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ. ಓಕೆ ಸರ್, ದರ್ಶನ್ ಸರ ಸಿನಿಮಾನ? ಎರಡು ಬೇಕು. ಓಕೆ ಸರ್, ಮಾಸ್ ರೋಲಾ ಅಥವಾ ಕ್ಲಾಸ್ ರೋಲಾ? ಮಾಸ್ ರೋಲ್. ಓಕೆ. ಸಿನಿಮಾ ಆಕ್ಷನ್ ರೊಮ್ಯಾನ್ಸ್? ಆಕ್ಷನ್. ಇನ್ನು ಕೋಳಿ ಪಂದ್ಯನ ಅಥವಾ ಕಬಡ್ಡಿನ? ಕೋಳಿ ಪಂದ್ಯ. ಹುಟ್ಟಿದ್ ಮೈಸೂರ ಬೆಂಗಳೂರ? ಮೈಸೂರು. ಓಕೆ. ಡೈರೆಕ್ಷನ್ ಅಥವಾ ಆಕ್ಟಿಂಗ್? ಡೈರೆಕ್ಷನ್. ತುಂಬಾ ಒಂದು ಆಸೆ ಇದೆ ಸರ್, ಅದು ಅತಿ ಶೀಘ್ರದಲ್ಲೇ ಮಾಡೋಣ ಅನ್ಕೊಂತೀನಿ. ಯಾಕಂದ್ರೆ ನಾವು ಕಲ್ತಿದ್ದೀವಿ, ಒಂಚೂರು ಮಾಡೋಣ ಅಂದ್ಬಿಟ್ಟು ಇನ್ನೊಂಚೂರು ಅನುಭವ ಆದರೆ. ನಾನು ಆನ್ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದೆ ಸರ್, ಅಸಿಸ್ಟೆಂಟ್ ಆಗೆಲ್ಲ ಕೆಲಸ ಮಾಡಿದ್ನಲ್ಲ, ಅದೊಂದು ಆಸೆ ಇದೆ ನನಗೆ ಡೈರೆಕ್ಷನ್ ಮಾಡಬೇಕು ಅಂದ್ಬಿಟ್ಟು. ಫಸ್ಟ್ ಯಾರಿಗೆ ಅಂದ್ರೆ ಯಾವ ನಟನ ಚೂಸ್ ಮಾಡ್ಕೊಳ್ತೀರಾ? ಡಿಪೆಂಡ್ಸ್ ಆನ್ ದಿ ಕತೆ ಸರ್. ನಾನು ದರ್ಶನ್ ಸರ್ ಮಾಡಬೇಕು ಅನ್ನೋದು ಇರುತ್ತೆ ಆಸೆ. ಸದ್ಯಕ್ಕೆ ಆ ಥರದ್ದು ಯಾವುದು ಇಟ್ಕೊಂಡಿಲ್ಲ ನಾನು. ಒಂದು ಪ್ಲಾಟ್ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದು ಫ್ರೀ ಆದಾಗ ನಾವು ಮಾಡೋಣ ಅಂದ್ಬಿಟ್ಟು ಸರ್. ಯಾಕಂದ್ರೆ ಇವಾಗ ಲೈನಪ್ ಅಲ್ಲಿ ಒಂದು 2 ಸಿನಿಮಾ ಇದೆ ನನಗೆ, ಗಾರ್ಡನ್ ಆದ್ಮೇಲೆ ಇನ್ನೊಂದಿದೆ. ಸೊ ಅವೆಲ್ಲ ಮುಗಿಸ್ಕೊಂಡು ಕಮಿಟ್ಮೆಂಟು ಒಂದು ನನಗೆ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡ್ತೀನಿ. ಧರಣಿಯಲ್ಲಿ ಏನ್ ಕಾರಣಕ್ಕೆ ಚೂಸ್ ಮಾಡಿದ್ರು ನಿಮ್ಮನ್ನ? ಈ ಶೈಲಿ ಹೋಲುತ್ತಂತನ ಅಥವಾ ಏನು? ಇಲ್ಲ, ಆ ಕ್ಯಾರೆಕ್ಟರ್ಗೆ ನಾನು ಆಪ್ಟ್ ಆಗ್ತೀನಿ ಅಂದ್ಬಿಟ್ಟು ಅದಾದ್ಮೇಲೆ ಕಮಿಟ್ ಆದ್ಮೇಲೆ ನಾನು ಮೇಕ್ ಓವರ್ ಮಾಡ್ಕೊಂಡಿದ್ದು. ಅದಕ್ಕೆ ಮುಂಚೆ ನಾನು ಟಕ್ಕರ್ ಗೆಟಪ್ ಅಲ್ಲೇ ಇದ್ದಿದ್ದು, ಅದಾದ್ಮೇಲೆ ಮೇಕ್ ಓವರ್ ಮಾಡ್ಕೊಂಡಿದ್ದು. ಯಾಕಂದ್ರೆ ಅಲ್ಲೆಲ್ಲ ನಾವು ಲೈವ್ ಪಂದ್ಯ ನೋಡಕ್ ಹೋಗಿದ್ವಿ ನಾವು. ಒಂದಷ್ಟು ಕಡೆ ಪಂದ್ಯ ನೋಡಕ್ ಹೋದಾಗ ಅಲ್ಲಿ ಜನ ಹೇಗಿರ್ತಾರೆ, ಅವ್ರು ಹೇಗೆ ಹಾವಭಾವ, ಅವ್ರ ಆಕ್ಟಿವಿಟೀಸ್ ಹೇಗಿದೆ, ಅದನ್ನ ನೋಡ್ಕೊಂಡೆ ನನ್ನ ಸಿನಿಮಾ ಆ ಥರದ್ದು ಮೇಕ್ ಓವರ್ ಮಾಡಿದ್ದು. ಸೊ ನನಗೆ ಮೇಜರ್ ಆಗಿ ಏನಾಯ್ತು ಅಂದ್ರೆ, ನನಗೆ ಹೈಟ್, ಅದಕ್ಕೆ ಅವರು ಅದನ್ನ ಮಾಸ್ ಲುಕ್ಗೆ ಅಂದ್ರೆ ಕೋಳಿ ಪಂದ್ಯ ಅಲ್ಲೆಲ್ಲ ಕಿತ್ತಾಟ ಅರ್ಚಾಟ ಎಲ್ಲ ಇರ್ತಾವಲ್ಲ ಸರ್. ಅದು ಆ ಪಂದ್ಯ ಅಂದಾಗ ನೀವು ಎನಿ ಕೈಂಡ್ ಆಫ್ ಗೇಮ್, ನಿಮ್ಗೆ ಅಲ್ಲಿ ಒಂದು ಆ ಸ್ಪೋರ್ಟ್ಸ್ ಮೆನ್ದು ಇದಿರುತ್ತೆ, ಅರ್ಚಾಟ ಕಿರ್ಚಾಟ ಅನ್ನೋದು. ಸೊ ಅದು ಇವನ್ ಕೈಯಲ್ಲಿ ಮಾಡ್ಬೋದು ಅಂದ್ಬಿಟ್ಟು ಡೈರೆಕ್ಟ್ರು ಸೆಲೆಕ್ಟ್ ಮಾಡಿದ್ರು. ಶೂಟಿಂಗ್ ಟೈಮಲ್ಲಿ ಯಾವ್ದಾದ್ರು ಇನ್ಸಿಡೆಂಟ್ ಆಗಿತ್ತು? ಶೂಟಿಂಗ್ ಟೈಮಲ್ಲಿ ಸುಮಾರು ಸತಿ ಆಗಿರುತ್ತೆ ಸರ್. ನನಗೆ ಫೈಟ್ ನಡೆಯೋ ಟೈಮಲ್ಲಿ ಒಂದು ಕಡೆ ಅದು ಬೈ ಮಿಸ್ ಆಗಿ ನಾನು ನಿಂತ್ಕೊಳ್ಳೋ ಪೊಸಿಷನ್ ಒಂದು ಏನಾಯ್ತು, ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಾಗಿರೋ ಒಂದು ಸ್ಟೆಪ್ ಹಿಂದಕ್ಕೆ ಬಂದ್ಬಿಟ್ಟೆ ನಾನು.
ಸೊ ಅದರಲ್ಲಿ ಒಬ್ಬ ಬಾಟಲ್ ಬೀಸಾಕ್ತಾನೆ, ಬಾಟಲ್ ಬೀಸಾಕಿದಾಗ ಫೈಟ್ ಅದು ಅಂದರೆ ಅದು ಶುಗರ್ ಬಾಟಲ್. ಬಟ್ ಅದು ಏನಾಯಿತು, ಅವ್ನ ಸ್ಪೀಡಿಗೆ ನಾನು ಒಂದು ಸ್ಟೆಪ್ ಮುಂದೆ ಇದ್ದರೆ ಅದು ಡಿಸ್ಟೆನ್ಸ್ ಕ್ಯಾಚ್ ಆಗಿರೋದು. ಬಟ್ ನನಗೆ ಏಟ್ ಬಿತ್ತು. ಆಮೇಲೆ ಕೋಳಿ ಪಂದ್ಯ ಆಡೋ ಟೈಮಲ್ಲಿ ನನಗೊಂಚೂರು ಬ್ಲೇಡ್ ಮಾರ್ಕ್ ಹೊಡೀತು ಅದು. ಸೊ ಸಣ್ಣ ಪುಟ್ಟ ಆಗ್ತಾ ಇರ್ತಾವಲ್ಲ. ಹಾ ಸರ್, ಆಗುತ್ತೆ ಎಲ್ಲ ಸೆಟ್ಟಲ್ಲೂ ಸಣ್ಣ ಪುಟ್ಟ ಆಗುತ್ತೆ. ಹಾ. ಬಟ್ ಮೋಸ್ಟ್ ಆಫ್ ದ ಮೆಮೊರೇಬಲ್ ಪಾರ್ಟ್ ಅದರಲ್ಲಿ ಮೆಮೊರಬಲ್ ಪಾಯಿಂಟ್ ತುಂಬ ಇದೆ ಸರ್ ಧರಣಿಯಲ್ಲಿ. ಅದರಲ್ಲಿ ನನಗೆ ಕೋಳಿ ಪಂದ್ಯ ಕೋಳಿ ಪಂದ್ಯ. 10 ದಿವಸ ಮಾಡಿದ್ವಿ ಸರ್ ಒಂದು ಪಂದ್ಯನ. ಹಾ. ಅಂದ್ರೆ ಸಿನಿಮಾ ಶೂಟ್ ಮಾಡಿದ್ದು 10 days ಮಾಡಿದ್ದೀವಿ ಅದು. ಆ ಸೆಟ್ಟಿಗೋಸ್ಕರನೇ ಸಪ್ರೇಟ್ ಮಾಡ್ಕೊಂಡ್ರ ಅಥವಾ ಇಲ್ಲ, ನ್ಯಾಚುರಲ್ ಅಲ್ಲಿರೋ ಊರ್ ಜನನೇ ಕರೆಸಿ ನಾವು ಕೋಳಿ ಪಂದ್ಯ ಹೇಗೆ ಮಾಡ್ತಾರೆ ಹೇಗೆ ಅಂದ್ಬಿಟ್ಟು ಅವರು ಎಲ್ಲ ಸುತ್ಕೊಂಡು ಪಂದ್ಯ ಆಡಿಸಿ 10 days ಮಾಡಿದ್ವಿ ಸರ್ ಅದೊಂದು ಜಾತ್ರೆ ಪಂದ್ಯ. ಆಮೇಲೆ ರಘು ಸರ್ ಇದ್ರು, ಸಂಪತ್ ಸರ್ ಇದ್ರು, ಎಲ್ಲರೂ ಜೊತೆಲೇ ಇದ್ದು ಅದು ಪಂದ್ಯ ಆಡಿದ್ವಿ ಸರ್. ಎಲ್ಲರೂ ಇದ್ರಿ, ಆತರ ಒಂದು ಹಬ್ಬದ ವಾತಾವರಣನೇ ಅಂತ ಅನ್ಕೋಬಹುದು. ಆಕ್ಚುಲಿ ಹಬ್ಬನೇ, ಯುಗಾದಿ ಹಬ್ಬದ ಪಂದ್ಯ ಅದು ಮಾಡಿದ್ದು. ಅದು ಅಲ್ಲೂ ಯುಗಾದಿ ಹಬ್ಬನೇ ಮಾಡಿದ್ವಿ ನಾವು. ಯುಗಾದಿ ಹಬ್ಬ ಸಿನಿಮಾದಲ್ಲಿ ಯುಗಾದಿ ಹಬ್ಬ. ಅಲ್ಲೇ ಮಾಡ್ಕೊಬಿಟ್ರಿ. ಹೌದು 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 ಹೌದು. ಓಕೆ ಸರ್. ಸರ್ ಯಾವಾಗಿದೆ ರಿಲೀಸ್ ಟೈಮ್, ಯಾವಾಗ ಶೆಡ್ಯೂಲ್ ಮಾಡ್ಕೊಳ್ತಾ ಇದೀರಾ? ಸರ್ ಸದ್ಯಕ್ಕೆ ಇವಾಗ IPL ಇದೆ, ನಾವು ಯಾವುದು ಪ್ಲಾನ್ ಮಾಡ್ಕೊಂಡಿಲ್ಲ ಸರ್. ಇವಾಗ ಸಿನಿಮಾ IPL ಇರೋದಕ್ಕೆ ಥಿಯೇಟರ್ ಜನನೇ ಬರ್ತಾ ಇಲ್ಲ, ಆ ಪರಿಸ್ಥಿತಿ. ನಾನು ಮೊನ್ನೆ ಯಾವುದೋ ಒಂದು ಸಿನಿಮಾಗೆ ಹೋಗಿದ್ದೆ, ತುಂಬಾ ಬೇಜಾರಾಗುತ್ತೆ ಸರ್, ಸಂಕಟ ಆಗುತ್ತೆ. ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಜನ ಬರ್ತಾ ಇಲ್ಲ ಸರ್. ನಮ್ಗೆ ಭಯ ಸ್ಟಾರ್ಟ್ ಈಗ ಆಗುತ್ತೆ. ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೈರಸಿ. ಅದೇ Sir, piracy- ಮೊಬೈಲ್ ಅಲ್ಲೇ ನೋಡ್ತಾ ಇದಾರಲ್ಲ ಸರ್, ಅದಕ್ಕೆ ಅಲ್ಲ, ಪೈರಸಿ ಇರ್ಬೋದು, ಬಟ್ ಆಡಿಯನ್ಸ್ಗೂ ಏನಾಗಿದೆ, ಎಂಟ್ರಿ ಫೀಸ್ ಜಾಸ್ತಿ ಆಗಿದೆ, ಟಿಕೆಟ್ ಪ್ರೈಸ್ ಜಾಸ್ತಿ ಇದೆ ಸರ್. ಅಲ್ಲೂ ಒಂದು ಫ್ಯಾಮಿಲಿ ಇವತ್ತು ಥಿಯೇಟ್ರ್ ಬರಬೇಕು ಅಂದರೆ 3-4 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್. ಸೊ ವಾರಕ್ಕೆ 4 ಸಿನಿಮಾ ಅಂದರೆ ತಿಂಗಳಿಗೆ ನಿಮಗೆ ಕನಿಷ್ಠ ಪಕ್ಷ ಒಂದು 20-26 ಸಿನಿಮಾ ಆಗುತ್ತೆ. ಅವರು ಒಂದು ವಾರದಲ್ಲಿ ಆ ಸಿನಿಮಾದ ಅವ್ರದ್ದು ಮಂತ್ಲಿ ಎಕ್ಸ್ಪೆನ್ಸ್ ಮುಗಿದೋಗಿರುತ್ತೆ ಸರ್. ತಿರ್ಗಾ ನೆಕ್ಸ್ಟ್ ಮಂತ್ಗೆ ಪ್ಲ್ಯಾನ್ ಮಾಡೋದು, ಅದ್ರ ಮಧ್ಯದಲ್ಲಿ 20 ಸಿನಿಮಾ ಬಂದು ಹೋಗಿರ್ತದೆ. ನಾವು ಆಡಿಯನ್ಸ್ನು ದೋಷಿಸಕ್ಕೆ ಆಗ್ತಾ ಇಲ್ಲ ಸರ್. ಸರ್ ನಿಮ್ದು ಟಕ್ಕರ್ ಸಿನಿಮಾ ರಿಲೀಸ್ ಆದಾಗ ಸುಮಾರು ಸೂಪರ್ ಹಿಟ್ ಮೂವೀಸು ಅದೇ ಟೈಮಿಗೆ ರಿಲೀಸ್ ಆಗ್ತಿತ್ತು ಸರ್. ಅವಾಗ ಯಾವ ತರ ಸಿಚುವೇಶನ್ಸ್ ಇತ್ತು, ಯಾವ ತರ ನೀವು ಸಕ್ಸಸ್ ಕಂಡ್ರಿ? ಅಲ್ಲ, ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಸರ್. ನಾವು ಟಕ್ಕರ್ ರಿಲೀಸ್ ಬಂದಾಗ ನಮಗೆ ಕೆಟ್ಟ ಪರಿಸ್ಥಿತಿಯಲ್ಲಿದ್ವಿ ನಾವು. ಕೋವಿಡ್ ಆಗಿತ್ತು, ಹೌದು. ಥಿಯೇಟರ್ಗಳು ಸರಿಯಾಗಿ ಅವೈಲಬಿಲಿಟಿ ಇರಲಿಲ್ಲ. ಥಿಯೇಟ್ರು ಒಂದು ಗೌರ್ಮೆಂಟ್ ಏನು ಮಾಡೋರು, ಒಂದು ಕೊಟ್ಟರೆ ಕೋವಿಡ್ ಜಾಸ್ತಿ ಆಗೋದು ಅಂದ್ಬಿಟ್ಟಿದ್ದಾನೆ, ಏನು ಮಾಡೋದು, ಥಿಯೇಟರ್ಗಳನ್ನೆಲ್ಲ ಕ್ಲೋಸ್ ಮಾಡೋದು. ಒಂದಷ್ಟು ದೊಡ್ಡ ಸಿನಿಮಾಗಳು ಇಟ್ಕೊಂಡಿತ್ತು, KGF 2 ಎಲ್ಲ ಬಂದಿತ್ತು. ಸೊ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆಗಳಾಯಿತು ಸರ್. ಕಲೆಕ್ಷನ್ಸ್ ಎಷ್ಟಾಯ್ತು ಸರ್ ಅದರಲ್ಲಿ? ಸರ್ ಕಲೆಕ್ಷನ್ ಆಗಿದೆ ಸರ್, ಹಾಗೆ. ಅಂದರೆ ಒಂದು ನಾವು ಅಂದ್ಕೊಂಡಿದ್ದ ಮಟ್ಟಿಗೆ ರೀಚ್ ಆಗಿಲ್ಲ ಅದು, ಬಿಕಾಸ್ ಆಫ್ ಕೋವಿಡ್ ಸರ್. ಯಾಕಂದರೆ ಅದು ಆ ಟೈಮಲ್ಲಿ ಪ್ರೋಟೋಕಾಲ್ ಇತ್ತು, ಜನರು ಇಷ್ಟೇ ಜನ ಬರಬೇಕು, ಇಷ್ಟೇ ಜನ ಹೋಗ್ಬೇಕು ಅನ್ನೋದು. ಬಟ್ ನಮ್ಮ ಎಫರ್ಟ್ಸ್ಗೆ ಒಂದಷ್ಟು ರಿಸಲ್ಟ್ ಸಿಕ್ತು ಸರ್. ಆ್ಯಕ್ಚುಲಿ ನಮ್ಮ ಸಿನಿಮಾ ಜಾಸ್ತಿ ಥಿಯೇಟ್ರಿಗಿಂತ OTTಯಲ್ಲಿ ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ದಾರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗಳಲ್ಲಿ. ಸೊ ಸಿನಿಮಾ ನೋಡಿದ್ವಿ, ಒಳ್ಳೆ ಸಿನಿಮಾ, ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ ಅಂತ. ಸೊ ಅನ್ಫಾರ್ಚುನೇಟ್ ಸರ್. ಓಕೆ ಸರ್, ಇಷ್ಟು ದಿನ ಒಂದು ಸಿನಿಮಾ ಲೈನಲ್ಲಿ ಆಗಿರ್ಬೋದು, ನಿಮ್ಮ ಜೀವನ ಶೈಲಿ ಆಗಿರ್ಬೋದು ಸರ್, ಕಲ್ತಿದ್ದೇನು, ಕಳ್ಕೊಂಡಿದ್ದೀವಿ? ಕಲ್ತಿದ್ದು ತುಂಬ ಇದೆ ಸರ್. ಇವತ್ತು ಏನಾಗುತ್ತೆ ಅಂದರೆ ಡೈಲಿ ಕಲೀಲೇಬೇಕು, ಸಿನಿಮಾನೇ ಅಲ್ಲ, ನಮ್ಮ ಜೀವನದಲ್ಲಿ ಕಲಿಬೇಕಾಗಿರೋದು. ಕಳ್ಕೊಂಡಿದ್ದು ಅಂದರೆ ನಮ್ಮ ಗೋಲ್ಡನ್ ಡೇಸ್ ದಿನಗಳು. ನಾವು ಇನ್ನೇನೋ ಮಾಡಬೇಕು, ಇನ್ನೇನೋ ಸಾಧನೆ ಮಾಡಬೇಕು ಅನ್ನೋಷ್ಟು ಕೋವಿಡ್ ಬಂದು ನಮ್ಮ ಲೈಫ್ನ ಚೇಂಜ್ ಮಾಡೋದು. ಹೌದು. 2-3 ಇಯರ್ಸ್ ನನಗೆ ಅದನ್ನ ಮೇಜರ್ ಕಳ್ಕೊಂಡೆ ಸರ್. ಇವಾಗ ಏನಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಲೈಫಲ್ಲಿ ಸರ್ ಯಾರು ಮುಂದೆ ನಿಮ್ಮ ಜೋಡಿಯಾಗಿ ಬರೋರು? ಅತಿ ಶೀಘ್ರದಲ್ಲಿ ಹೇಳ್ತೀನಿ ಸರ್. ಫಸ್ಟ್ ಸಿನಿಮಾ ಮಾಡೋಣ ಸರ್, ಒಂದು ಸಿನಿಮಾದಲ್ಲಿ ಒಂದು ನೆಲೆ ಕಾಣೋಣ, ಆಮೇಲೆ ಅದ್ರ ಬಗ್ಗೆ ಮನೆಯವರೆಲ್ಲ ಸರ್ ಇದೆ 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 ಪಾವಲಿ ಈ ಇಯರ್ ಆಗ್ಬೋದು ಸರ್. ಖಂಡಿತ ನಿಮ್ಗೆಲ್ಲರಿಗೂ ಹೇಳ್ತೀನಿ, ನಿಮ್ಗೆ ತಿಳಿಸ್ದೆ ಅಂತೂ ನಾನು ಏನು ಮಾಡಲ್ಲ. ಓಕೆ ಸರ್, ಥ್ಯಾಂಕ್ ಯು. ವಿಜಯವಾಹಿನಿ ನ್ಯೂಸ್ ಚಾನಲ್ಗೆ ನಿಮ್ಮ ಒಂದು ಸಂದರ್ಶನ ಕೊಟ್ರಿ. ಆದಷ್ಟು ಬೇಗ ನಿಮ್ಮ ಧರಣಿ ಮೂವಿ ಏನಿದೆ ಸಕ್ಸಸ್ಫುಲ್ ಕಾಣ್ಲಿ. ಮುಂದೆ ಯಾವ ತರ ಇದ್ರು ಕೂಡ ನಾವು ಸಪೋರ್ಟ್ ಕೊಡ್ತೀವಿ ಸರ್, ಏನ್ ಸಮಸ್ಯೆ ಇಲ್ಲ. ಖಂಡಿತ ಬೇಕು, ನಿಮ್ ಸಪೋರ್ಟ್ ಇಲ್ಲದೆ ನಾವೇನು ಮಾಡಕ್ಕಾಗಲ್ಲ ಸರ್. ನಾವು ಥಿಯೇಟರ್ ಬಂದ್ಬಿಟ್ಟಿದ್ದಾನೆ, ನಾನು ಒಬ್ಬನೇ ನಿಂತ್ಕೊಂಡು ಥಿಯೇಟರ್ ಮುಂದೆ ಕೂಗಕ್ಕಾಗಲ್ಲ ಜನಕ್ಕೆ ಬನ್ನಿ ಬನ್ನಿ ಅಂದ್ಬಿಟ್ಟು. ನೀವೆಲ್ಲ ಮುಗಿಸಿದ್ರೇನೆ ಇಡೀ ಕರ್ನಾಟಕ ಜನ ಬಂದು ಆ ಡಿಸ್ಟಿಕಲ್ಲಿ ಹೋಗಿ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡ್ತಾರೆ. ನಮ್ಮಂತ ಹೊಸ ಕಲಾವಿದರಿಗೆ ಬೆಂತಟ್ಟು ಪ್ರೋತ್ಸಾಹಿಸೋದು ಸರ್. ಇವಾಗ ನೀವುಗಳೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇನ್ಯಾರ ಹತ್ರ ಕೇಳೋಣ ಸರ್. ಅಭಿಮಾನಿಗಳಿಗೆ ಏನು ಹೇಳಿದ್ರೆ ಹೇಳ್ಬೋದು? ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ವಿಜಯವಾಹಿನಿ ನನಗಿವತ್ತು ಒಂದು ಕರೆದುಬಿಟ್ಟಿದ್ದೇನೆ, ಸಣ್ಣ ಕಲಾವಿದ ನಾನು, ನನಗೊಂದು ಕರೆದುಬಿಟ್ಟಿದ್ದೇನೆ ಅವಕಾಶ ಮಾಡಿಕೊಟ್ರಿ ನಿಮ್ಮ ಚಾನಲಲ್ಲಿ ಒಂದು ಪ್ರದರ್ಶನ ಮಾಡೋಕ್ಕೆ. ಸೊ ಎಲ್ಲ ವೀಕ್ಷಕರಿಗೆ ಹೇಳೋದು ಒಂದೇ, ಎಲ್ಲ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರ್ಗಳಲ್ಲಿ ಹೋಗಿ ನೋಡಿ. ನಮ್ಮಂಥ ಹೊಸ ಕಲಾವಿದರಿಗೆ ಫಸ್ಟ್ ಪ್ರಿಫರೆನ್ಸು ನೀವು ಕೊಡಿ.
ಸ್ಟಾರ್ಗಳನ್ನ ಕೊಡಿ, ಇಲ್ಲ ಅಂದಿಲ್ಲ, ನೀವು ಫ್ಯಾನ್ಸ್ಗಳು ನೋಡೇ ನೋಡ್ತೀರಾ. ನಮ್ಮಂಥ ಸಣ್ಣ ಕಲಾವಿದರಿಗೂ ನೀವು ಪ್ರೋತ್ಸಾಹಿಸಿದ್ರೆ ನಮ್ಮನ್ನು ನಂಬಿ ಬಂಡವಾಳ ಹಾಕಿರೋ ಪ್ರೊಡ್ಯೂಸರ್ಸ್ಗಳಿಗೂ ಒಂದು ಧೈರ್ಯ ಬರುತ್ತೆ, ಇನ್ನೊಂದಷ್ಟು ಸಿನಿಮಾ ಮಾಡೋಣ ಅಂದ್ಬಿಟ್ಟು. ಎಲ್ಲ ನಿಮ್ಮ ಕೈಗಳಲ್ಲಿದೆ, ನೀವೇ ಸಪೋರ್ಟ್ ಮಾಡ್ಬೇಕು ನಮಗೆ. ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದ.